ನಮಸ್ಕಾರ. ದೇವೇಂದ್ರ. ಕಳೆದ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಬೆಂಬಲ ನನಗೆ ಮತ್ತೆ ಬೇಕಿತ್ತು. ಯಾವ ಟೈಮಲ್ಲೂ ನನಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಅದಕ್ಕೆ ತುಂಬ ಧನ್ಯವಾದಗಳು. ಇದನ್ನು ಯಾವಾಗಲೂ ನಂಬಿಕೊಂಡು ನಾನು ಇನ್ನೂ ಕೆಲವೊಂದು ವೀಡಿಯೋಗಳನ್ನ ನಿಮಗೋಸ್ಕರ ನಾನು ಪೋಸ್ಟ್ ಮಾಡ್ತೀನಿ. ಕಳೆದ ವೀಡಿಯೋದಲ್ಲಿ ಇದು 3 ವೀಡಿಯೋಗಳನ್ನ ಇದಕ್ಕೆ ಮುಂಚಾಗಿ ನಾವು ಪೋಸ್ಟ್ ಮಾಡಿದ್ದೀವಿ. ಅದರಲ್ಲಿ ನೀವು ನೋಡಿರ್ತೀರ ನನಗೆ ಏನೇನು ಘಟನೆಗಳಾಯಿತು, ನನಗೆ ಹೆಂಗೆ ಕೆಲಸ ಕಳೆದು ಹೋಯಿತು, ಅವುದೆಲ್ಲ ಅದ್ರ ಬಗ್ಗೆ ನೀವು ವಿಚಾರಗಳನ್ನ ನಾನು ಕೊಟ್ಟಿದ್ದೆ. ಆ ಥರ ನಿಮಗೆ ಏನಾದರೂ ಒಂದು ಘಟನೆಗಳು ನಡೆದರೆ ದಯವಿಟ್ಟು ನನಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಬಟ್ ನಾನು ಏನೋ ತಪ್ಪು ಮಾಡಿದರೆ ನೀವು ತಿದ್ಕೊಳ್ಳಂಗಿದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ, ಯಾರೋ ನಿಮ್ಮ ವೆಲ್ ವಿಷರ್ ಫ್ರೆಂಡ್ ಹತ್ರ, ರಿಲೇಷನ್ ಹತ್ರ ಆಲೋಚನೆ ಮಾಡಿ ನೀವು ಒಂದು ನಿರ್ಣಯಕ್ಕೆ ಬನ್ನಿ. ಮತ್ತು ನಾನು ಏನು ತಪ್ಪು ಮಾಡಬಾರ್ದು ಇನ್ನು ಮುಂದಕ್ಕೆ ಅಂತ ನಾನು ಸರಿ ಮಾಡ್ಕೊತೀನಿ. ಸೊ ಈ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇನ್ನೂ ಸ್ವಲ್ಪ ಹೆಚ್ಚಿನ ಪೋಸ್ಟ್ಗಳನ್ನ ನಾನು ಮಾಡ್ತೀನಿ. ಅದು ಯಾವುದು ನಮ್ಮೊಟ್ಟಿಗೆ ಟ್ರಾವೆಲ್ ಆಗ್ತಾ ಇರ್ತದೆ. ಯಾರೆಲ್ಲ ಹೆಂಗೆ ಒಂದು ಕಮ್ಯುನಿಟಿ ಹೆಂಗೆ, ಒಂದು ಹ್ಯೂಮನ್ ರೈಟ್ಸ್ ಹೆಂಗೆ, ಹೆಂಗೆ ಬೆಂಬಲ, ನಿಮ್ಮ ಬೆಂಬಲ ಹೆಂಗೆ ಕೊಡ್ತೀರಿ, ನಾನೇನು ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಕಂಟಿನ್ಯೂ ಆಗಿ ನಾನು ಆಗ್ತಾ ಇರ್ತೀನಿ. ಆಮೇಲೆ ಈಗ ಒಂದು ಮ್ಯಾನೇಜ್ಮೆಂಟು ಲೆವೆಲಲ್ಲಿ ಇದ್ದಾಗ ಒಂದು ಕಂಪನಿಗಳ ಸಮಸ್ಯೆಗಳು, ಘಟನೆಗಳು ನಡೀತಾ ಇದ್ದಾಗ ಅವರು 3 ಥರ ಕಂಪನಿಗಳನ್ನ ನಡೆಸ್ತಾರೆ ನನಗೆ ಗೊತ್ತಿದ್ದ ಮಟ್ಟಕ್ಕೆ. ಒಂದು ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದು ಒಂದು ಕಂಪನಿ ನಡೆಸ್ತಾರೆ. ಇನ್ನೊಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದು ನಡೆಸ್ತಾರೆ. ಇನ್ನೊಬ್ಬರು ಓನರ್ಶಿಪ್ ಕಂಪನಿಯನ್ನು ನಡೆಸ್ತಾರೆ. ಸೊ ಈ ಥರ ನಡೆಸುವಾಗ ಅವ್ರ ಕೆಳಗೆ ಕೆಲವೊಂದು ಇನ್ನೂ ಮ್ಯಾನೇಜರ್ಗಳು ಇರುವಾಗ ಅವ್ರನ್ನ ಕೋಆರ್ಡಿನೇಟ್ ಮಾಡೋಕ್ಕೋ ಮತ್ತು ಮಧ್ಯಸ್ಥ ಮಾಡೋಕ್ಕೋ ಒಂದು VPನೋ ಅಥವಾ ಜನರಲ್ ಮ್ಯಾನೇಜರ್ನೋ ಅಥವಾ CEO ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ರು ಬಂದು ಕೆಳಗಿರುವ ಮ್ಯಾನೇಜರ್ಗಳೆಲ್ಲ ರಿಪೋರ್ಟಿಂಗ್ ತಗೊಂಡು ಅವ್ರು ಏನೇನು ಕೆಲಸ ಮಾಡಬೇಕು, ಯಾವುದೇ ಥರ ಕೆಲಸ ಅವ್ರ ಹತ್ರ ಇವರು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತೆಲ್ಲ ಹೇಳಿ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾರೆ. ಆತ ಒಂದು ಮ್ಯಾನೇಜ್ಮೆಂಟಲ್ಲಿ ನನಗೂ ಕೂಡ ನನ್ನ ಹಳೆಯ ಕಂಪನಿಯಲ್ಲಿ ನಾನು ಅದಕ್ಕೆ ಹಳೆಯ ವೀಡಿಯೋಗಳಲ್ಲೂ ಸರಿ, ಈ ವಿಡಿಯೋಲ್ಲೂ ಸರಿ ಆ ಹೆಸರನ್ನ, ಕಂಪನಿನ ಹೆಸರು ಹೇಳ್ತಾ ಇಲ್ಲ. ಯಾಕಂದರೆ ಅದನ್ನು ನಾನು ಗೆದ್ದು ಬಂದು ನಿಮಗೆ ಎಲ್ಲರ ಮುಂದೆ ನಾನು ತಿಳಿಸ್ತೀನಿ. ವಿಡಿಯೋ ಮುಖಾಂತರ ಖಂಡಿತವಾಗಿ ತಿಳಿಸ್ತೀನಿ. ನಾನು ಗೆಲ್ತೀನಿ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ಮಧ್ಯಸ್ಥ ಮಾಡುವ ಮ್ಯಾನೇಜ್ಮೆಂಟಲ್ಲೂ ತುಂಬ ಕಠಿಣವಾದ ಮ್ಯಾನೇಜ್ಮೆಂಟು. ಅಂದರೆ ಒಂದು ಹಿಟ್ಲರ್ ಹೆಂಗೆ ನಿರ್ಣಯ ತಗೊಳ್ಳೋ ಲಕ್ಷ ಜನನ ಹೆಂಗೆ ಕೊಂದರು, ಆ ಥರ ಇದು ನನಗೆ ಮಾಡಿರೋ ಒಂದು ತಪ್ಪು ಆದರು. ಬಟ್ ಅವ್ರು ಮಾಡಿದ ತಪ್ಪನ್ನ ಮುಚ್ಚಿ ಮರೆಯಲ್ಲಿ ಹಾಕೋಕ್ಕೆ ಏನೇನೋ ಪ್ರಯತ್ನಗಳು ಬೀಳ್ತಾ ಇದ್ದಾರೆ. ಅದರಲ್ಲಿ ನಾನು ಇಟ್ಟಿದ್ದು ಒಂದೇ ಒಂದು ಕಂಪ್ಲೇಂಟು ನಾನು ಹೈಲೈಟ್ ಮಾಡಿದೆ. ಅಂದರೆ ನನ್ನ ಬಯೋಮೆಟ್ರಿಕ್ ಅಟೆಂಡೆನ್ಸ್ನ ನನಗೆ ಗೊತ್ತಿಲ್ಲದೆ, ನನಗೆ ನೋಟಿಸ್ ಪೀರಿಯಡ್ ಕೊಡದೆ, ಅಥವಾ ಯಾವುದೇ ತಿಳುವಳಿಕೆ ಇದ್ದರೆ ಹೆಂಗೆ ಬ್ಲಾಕ್ ಮಾಡಿದ್ರು ಅಂತ. ಅದಕ್ಕೆ ಇನ್ನೂ ಸಲ 2020ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇದು 2024 4 ವರ್ಷ ಆಯಿತು. ನಾನು ಸೀನಿಯರ್ ಮ್ಯಾನೇಜ್ಮೆಂಟು ಸರಿ, ಮ್ಯಾನೇಜ್ಮೆಂಟ್ಗೂ ಸರಿ ನನ್ನ ಸೆಟಲ್ಮೆಂಟ್ ಕೇಳ್ತಾ ಇದ್ದೀನಿ. ಅದು ಯಾವುದೇ ಕಾರಣಕ್ಕೂ ನನಗೇನೋ ಥರ ತಿಳುವಳಿಕೆ ಹೇಳಿಲ್ಲ. ಅವರು ಸೈಲೆಂಟ್ ಆಗೇ ಇದ್ದಾರೆ, ಏನು ಕೊಟ್ಟಿಲ್ಲ. ಇನ್ನು ಮುಂದೆ ನನ್ನ ಹೋರಾಟ ಕಂಟಿನ್ಯೂ ಆಗ್ತಾಯಿದೆ. ಅದು ಗೆದ್ದು ಬಂದು ನಮಗೆ ನಿಮ್ಮೆಲ್ಲ ಯಾವ ಸಂಸ್ಥೆ ಅದು, ಯಾವ ಈ ರೀತಿ ಮಾಡಿದ್ರು ಅಂತ ನಾನು ನಿಮಗೆ ಎಲ್ಲರಿಗೂ ತಿಳುವಳಿಕೆ ಮಾಡ್ತೀನಿ. 2ನೇ ಸಲ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ. ಸೊ ಈಗ ಈ ಸಂಸ್ಥೆಯಲ್ಲಿ ನಾನು ಪಟ್ಟಿದ್ದ ಕಷ್ಟನ ನೀವು ಯಾವುದೇ ಬೇರೆ ಸಮಸ್ಯೆಯಲ್ಲಿ ಪಡಬಾರ್ದು. ಅದಕ್ಕೋಸ್ಕರ ನಾನು ಕೆಲವೊಂದು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ನೀವು ಒಂದು ಸಂಸ್ಥೆಯಲ್ಲಿ ಹೋಗಿ ನಾನು ಹೇಳಿದಂಗೆ ಈ 3 ವಿಚಾರಗಳ ಸಮಸ್ಯೆ ಕೆಳಗೇ ನೀವು ಯಾವಾಗ ಹೋಗಿರ್ತೀರ, ಅಥವಾ ಒಂದು ಬೇಸಿಕ್ ಸ್ಟಾಫ್ ಆಗಿದ್ರೂ ನೀವು ಫಸ್ಟು ಹೋಗ್ತಾ ಅವ್ರ ಹತ್ರ ನೀವು ಇಂಟರ್ವ್ಯೂ ಎಲ್ಲ ಆದಮೇಲೆ ನೀವು ಸೆಲೆಕ್ಟ್ ಆದರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನ ಕೇಳಿ, ಡಿಮ್ಯಾಂಡ್ ಮಾಡಿ. ಅಂದರೆ ನನಗೆ ದಯವಿಟ್ಟು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ರಿ ಅಂತ ಕೇಳಿ. ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿದ ಮೇಲೆ ಅದರಲ್ಲಿ ನಿಮಗೆ 6 ಮಂತ್ ಪ್ರೊಬೆಷನರಿ ಪೀರಿಯಡ್ ಮೆನ್ಷನ್ ಆಗಿದೆಯಾ, ಕಾನೂನು ಪ್ರಕಾರ ಅದೇನೇ ಕರೆಕ್ಟು ಅದಿದೆಯಾ ಅಂತ ನೋಡಿ. ಆಮೇಲೆ 6 ಮಂತ್ ಆದಮೇಲೆ ಕನ್ಫರ್ಮೇಷನ್ ಲೆಟ್ರ್ ಬಂತಾ ಅಂತ ಚೆಕ್ ಮಾಡ್ಕೊಳ್ಳಿ. ಕನ್ಫರ್ಮೇಷನ್ ಲೆಟ್ರ್ ಆದ ಕೂಡಲೇ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಸಿಕ್ಕಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ವರ್ಷಕ್ಕೆ ಒಂದು ಸಲ ಅಪ್ರೈಸಲ್ ಮಾಡಬೇಕು. ಅಪ್ರೈಸಲ್ ಲೆಟ್ರ್ ಕೊಡ್ತಾರಾ ಅಂತ ನೋಡಿ. ಇಂಕ್ರಿಮೆಂಟ್ ಮಾಡಬೇಕು, ವರ್ಷಕ್ಕೊಂದು ಸಲ ಇಂಕ್ರಿಮೆಂಟ್ ಸಿಕ್ಕಿತ್ತಾ ನೋಡಿ. ನಿಮ್ಮ ಬೋನಸ್ ಹೆಂಗೆ, ನಿಮ್ಮ ಬೋನಸ್ ಸೀಲಿಂಗ್ ಎಷ್ಟು ಅಂತೇಳಿ ತಿಳುವಳಿಕೆ ಮಾಡ್ಕೊಳ್ಳಿ. ನಿಮ್ಮ PF ESIನ ಚೆಕ್ ಮಾಡ್ಕೊಳ್ಳಿ. PF ESI ಔಟ್ ಆಫ್ ESI ಅಲ್ಲದೆ ಇರೋರು ಮೆಡಿಕ್ಲೈಮ್ ಪಾಲಿಸಿನ ರಿನ್ಯೂ ಮಾಡಿಕೊಡ್ಬೇಕು. ಇದು ಒಂದು ಕಡ್ಡಾಯವಾಗಿದೆ. ಇದಕ್ಕೆ ಪ್ರಕಾರ ಎಲ್ಲದಕ್ಕೂ ಇದು ನನ್ನ ನಿರ್ಣಯವಾಗಿ ನನ್ನ ತಪ್ಪುಗಳಿಂದ ನಾನಾಗಿ ಡಿಮ್ಯಾಂಡ್ ಮಾಡೋದಲ್ಲ. ಇದೆಲ್ಲ ಕಾನೂನು, ನಮ್ಮ ಹಕ್ಕುಗಳು. ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಸೊ ಕೊನೆಗೆ ಈಗ ಒಂದು 3 ಮಾನವ ಹಕ್ಕುಗಳ ಪಾಯಿಂಟ್ಸ್ಗಳನ್ನ ನೋಡೋಣ. ಅದರಲ್ಲಿ ಫಸ್ಟ್ ಬಂದು ಎಲ್ಲರೂ ಗಮನಯುತ ಕೇಳ್ಕೊಳ್ಳಿ. ನಿಮಗೆ ಇದು ಭಾಳ ಉಪಯೋಗ ಅಂತ ಒಂದು ಪಾಯಿಂಟ್ಸ್ ಇದು. ಫಸ್ಟ್ ಬಂದು
ಲೀಗಲ್ ರೈಟ್ಸ್ ಅಂದರೆ ಕವರ್ಡ್ ಬೈ ಲಾ, ಅಂದರೆ ಕಾನೂನಲ್ಲಿ ನಾವೆಲ್ಲ ಹೆಂಗೆ ಅದನ್ನು ಕಾಪಾಡಿ ನಮ್ಮ ಕಾನೂನು ನಮ್ಮನ್ನು ಏನಂತರಲ್ಲೆಲ್ಲ ಕಾಪಾಡುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರ್ತದೆ. ಲಾ ಆ್ಯಂಡ್ ಆರ್ಡರು ಮತ್ತು ಪೊಲೀಸು ಮತ್ತು ನಿಮಗೆ ಯಾವುದು ಕಾನೂನು ಪ್ರಕಾರ ಇರಬೇಕಂತ ನಮ್ಮ ಸಾರ್ವಜನಿಕರಿಗೆ ಅದು ಗೊತ್ತಾಗಿದೆ. ಮತ್ತು ಎರಡನೇದು ಬಂದು ಫಂಡಮೆಂಟಲ್ ರೈಟ್ಸ್ ಅಂದರೆ ನಾವು ವಾಸ ಮಾಡೋ ಸ್ಥಳಗಳಲ್ಲಿ ಅಲ್ಲಿರುವ ಬೇಸಿಕ್ ನೀಡ್ಸು, ಉದಾಹರಣೆಗೆ ಡ್ರೈನೇಜ್ ಬ್ಲಾಕಿಂಗು, ಮತ್ತು ಈ ಸ್ಟ್ರೀಟ್ ಲೈಟ್ ಹೋದಾಗ, ಒಂದು ರೋಡ್ ಸರಿ ಇಲ್ಲದೆ ಆದಾಗ ಹೆಂಗೆ ಒಂದು ನಾವು ಒಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅದು ಅಷ್ಟೊಂದು ಅವರು ಗಮನಕ್ಕೆ ತಗೊಳ್ಳಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ, ನಾವು ಅವರಿಗೆ ಒತ್ತಿ ಹೇಳಿದ್ರೆ ಮಾತ್ರ ಅವ್ರು ತಗೊಳ್ಳೋದು. ಒಂದು ಜನ ಮಾಡಿದ್ರೆ ಒಂದು ಸ್ಟ್ರೀಟ್ ಲೈಟ್ ಹೋಯ್ತಂದರೆ ಒಂದು 3 ಜನ ಆದರೂ ಹೋಗಿ ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಅದನ್ನು ಪ್ರತಿಫಲ ಸ್ವಲ್ಪ ದೊಡ್ಡದಾಗಿರ್ತದೆ. ಸೊ ಅದರಿಂದ ಈ ರೈಟ್ಸ್ಗಳನ್ನ ನೀವು ಪಾಲಿಸಿ. ಮೂರನೇದು ಬಂದು ಹ್ಯೂಮನ್ ರೈಟ್ಸು. ಕಳೆದ ವೀಡಿಯೋಗಳಲ್ಲಿ ಹೇಳಿದಾಗ ಹ್ಯೂಮನ್ ರೈಟ್ಸ್ ಬಂದು ಎಲ್ಲರಿಗೂ ಸಮಾನ, ಪ್ರತಿಯೊರ್ಗೂ ಸಮಾನ. ಅದರಿಂದ ಒಂದು ಅವರ ನ್ಯಾಷನಾಲಿಟಿ, ಅವರ ಕಲರು, ಅವ್ರ ಭಾಷೆ, ಅವ್ರ ಜಾತಿ ಅದೆಲ್ಲ ಬಿಟ್ಟು ನಾವು ಅವ್ರಿಗೆ ಮಾಡೋ ಒಂದು ದೊಡ್ಡ ಸಪೋರ್ಟು ಹ್ಯೂಮನ್ ರೈಟ್ಸು. ಸೊ ನೀವು ನಿಮ್ಮ ಬೆಂಬಲ ನನಗೆ ಮತ್ತೆ ಬೇಕಾಗಿರ್ತದೆ. ದಯವಿಟ್ಟು ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಒಂದು ಇಂಪಾರ್ಟೆಂಟ್ ನೋಟು ಕೊನೆಯಲ್ಲಿ, ಇದೆಲ್ಲ ಮಾಡಿದವರಿಗೆ, ಸ್ಟಾಫ್ ಇರೋರಿಗೆ, ಸ್ವಲ್ಪ ಓದಿಕೆ ಇರೋರಿಗೆಲ್ಲ ಮಾಡ್ಕೋತೀರಿ. ಯಾವುದೇ ಥರ ಓದಿಕೆ ಇಲ್ಲದೆ ಅವರವರು ಒಂದು ಒಳ್ಳೆ ಕಂಪನಿಯಲ್ಲಿದ್ದರೆ ಅವ್ರಿಗೆ ಹೆಂಗೆ ಈ ಥರ ಹಕ್ಕುಗಳೆಲ್ಲ ಸಿಗಬೇಕು, ನಾನು ಸರಿ ಇದ್ದೀನಿ ಅಂತ ಹೆಂಗೆ ಚೆಕ್ ಮಾಡೋಕ್ಕೆ ಅಂತ ಹೇಳಿದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ನಾವು ಯಾವುದೇ ಟೈಮಲ್ಲೂ ಯಾವುದೇ ಸ್ಥಿತಿಗೂ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ತಯಾರಾಗಿರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಿಂದುಗಡೆ ಬೀಳಲ್ಲ. ದಯವಿಟ್ಟು ನೀವು ನಮ್ಮನ್ನ ಅಪ್ರೋಚ್ ಮಾಡ್ಬೋದು. ನಿಮ್ಮ ಬೆಂಬಲದಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಎಂದೆಂದಿಗೂ ರೆಡಿಯಾಗಿರ್ತೀನಿ. ನನ್ನ ವಂದನೆಗಳು.